ಸಂಸ್ಕಾರಗಳ ವಿಭಾಗದಲ್ಲಿ ಏನು ವಿಶೇಷ ಕಾದಿದೆ ನಮ್ಮೆಲ್ಲರಿಗಾಗಿ? ವೀಕ್ಷಕರೇ, ಇವತ್ತಿನ ಸಂಸ್ಕಾರದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು ಮಂಗಳವಾರ ಆಗಿರೋದ್ರಿಂದ ಲೋಕರಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನ ಪರ್ಯಂತ ಅನ್ನದಾನ ಪ್ರಭುವೆ ಅಂತ ಕರಿತೀವಿ. ಒಂದೊತ್ತು ಊಟಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯ ಬದುಕ್ತಾ ಇರತಕ್ಕಂಥದ್ದು ಜೀವನ ಬದುಕೋಸ್ಕರ ತಿಂತಾನೆ. ಆದರೆ ಆ ಊಟ ಎಷ್ಟು ಕಷ್ಟಪಡ್ತಾನೆ ಒಂದೊತ್ತು ಊಟಕ್ಕೆ. ಏನೋ ನಿಮಗೋಸ್ಕರ ಶೋಗೋಸ್ಕರ ಹಾಕೊಂಡು ತಿನ್ನೋದು, ಏನೋ ಫ್ಯಾಷನ್ಗೋಸ್ಕರ ಬಿಡೋದು, ಈ ಸ್ಟೈಲೆಲ್ಲ ಬಿಟ್ಟು ಬಿಸಾಕಿ ದರಿದ್ರದವ್ರು ತಂದು ಭಾರತ ದೇಶ ಒಂದು ಬಿಟ್ಟು ಹೊರಭಾಗದಲ್ಲಿರ್ತಕ್ಕಂಥ ಯಾರು ಆ ಊಟಕ್ಕೆ ಏನು ದುಡಿತೀವಿ ಅದಕ್ಕೆ ಗೌರವ ಕೊಡ್ತಾರೆ. ನಾವುಗಳೇ ಎಷ್ಟೋ ಜನ ಭಾರತೀಯರು ಇವತ್ತಿನ ಸಹ ಮದುವೆಗೆ ಹೋಗ್ತಾರೆ. ಇವತ್ತು ಎಂಗೇಜ್ಮೆಂಟ್ಗೆ ಫಸ್ಟ್ ಕ್ಲಾಸ್ ಪಾರ್ಟಿ, ನಾಳೆ ಮದುವೆ ಇನ್ನೊಬ್ಬನೇ ಅವನ ಜೊತೆನೋ. ಎಂಗೇಜ್ಮೆಂಟ್ ಆದ ತಕ್ಷಣ ಗ್ಯಾರಂಟಿನೇ ಇಲ್ಲ. ಇವತ್ತು ಮದುವೆಗೆ ನಿಂತಿರ್ತಾಳೆ, ರಿಸೆಪ್ಷನಲ್ಲಿ ನಿಂತಿರ್ತಾಳೆ ಒಂದು ಗಂಡನ ಜೊತೆ, ನಾಳೆ ಬೆಳಗ್ಗೆ ಓಡೋಗಿರ್ತಾಳೆ ಅಥವಾ ಓಡೋಗಿರ್ತಾನೆ ಹುಡುಗ. ಏನು ಮಾಡ್ತೀರಾ? ಅಷ್ಟು ಖರ್ಚು ಮಾಡ್ತೀರಾ ಊಟಗಳು. ಎಷ್ಟು ಐಟಮ್ಸ್, 84 ಐಟಮು, 80 ಐಟಮು, 60 ಐಟಮ್, 30 ಐಟಮ್. ಯಾವನಿಗೋಸ್ಕರ ಮಾಡ್ತೀರಾ? ಆ ಅಡಿಗೆಯವರು ಸರಿಯಾಗಿದ್ದಾರೆ, ಎಲ್ಲ ಅಡಿಗೆಗಳು ಮಾಡ್ತಾರೆ, ಸಾಮಾನುಗಳು ಮೊದಲೇ ವೇಸ್ಟ್ ಮಾಡಿರ್ತಾರೆ. ಇದಿರಲಿ ಬಿಡಿ ಸರ್, ಇದೊಂದು ಇರಲಿ ಸರ್, ಅದೊಂದು ಸರ್ಲಿ ಅಂತ ಇವ್ರು ತಾತ ಮನೆ ಗಂಟೆ ಬೇಕು. ಎಷ್ಟು ಬೆಲೆ ಆಗಿದೆ ಇವತ್ತಿನ ದಿವಸ ಗೊತ್ತಾ? ಅಕ್ಕಿ ನಾಳೆ ದಿವಸ 1,000 ರೂಪಾಯಿಗೆ ಹೋಗುತ್ತೆ, ಬಾಯ್ ಬಡ್ಕೊಳ್ಳಿ ಅವಾಗ. ಅದಕ್ಕೆ ಏನು ಹೇಳುತ್ತೆ ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ, ಒಬ್ಬ ಮನುಷ್ಯ ಊಟ ತಿಂಡಿ ಖರ್ಚುಗಳಿಗೂ ಕಷ್ಟ ಆಗತ್ತಂತೆ ಒಂದು ದಿವಸ. 2012 ಇನ್ಮೇಲೆ ಸ್ಟಾರ್ಟು. ಅದಾದ್ಮೇಲೆ ಪ್ರತಿ ಒಂದು ಸಲಿನೂ ಆ ಊಟಕ್ಕೂ ಕಷ್ಟವಾದ ಸಮಯದಲ್ಲಿ ಮಾಡ್ತೀರಾ, ಕದ್ದು ತಿಂತಾರಂತೆ. ಕದ್ದು ತಿಂದಾಗ್ಲೂ ಅಲ್ಲೂ ಸಿಗದಿದ್ರಾಗಂತೆ ಒಬ್ಬರನ್ನೊಬ್ರು ಕಚ್ಕೊಂಡು ತಿಂತಾರೆ, ಆಗ ಒಬ್ರನ್ನೊಬ್ರು ಸಾಯಿಸಿ ತಿಂತಾರೆ. ಇವರೂ ಸಿಗದಿದ್ದಾಗ ಹೆಣಗಳ ಎಲ್ಲಿ ಹೂತಾಕಿರ್ತಾರೋ ಮಣ್ಣಗದ್ ತಿಂತಾರೆ. ಇಂಥ ಕಾಲ ಬರುತ್ತೆ, ಗ್ಯಾರಂಟಿ ಬರೆದಿಟ್ಕೊಳ್ಳಿ, ಶತಸಿದ್ಧ. ಅದಕ್ಕೋಸ್ಕರ ಇವತ್ತು ಏನು ಅನ್ನಪೂರ್ಣೇಶ್ವರಿ ಇದ್ದಾರೆ, ನೀವೇನು ಊಟ ಮಾಡ್ತಾ ಇದ್ದೀರಾ ಹೊರಗಡೆಗಿಂತ ಇವತ್ತು ವಾಸಿ. ಹೋಟ್ಲಲ್ಲಾದರೂ ಸರಿ, ಮದುವೆ ಮನೇಲಾದರೂ ಸರಿ, ಯಾರ ಮನೆಗೆ ಔತಣ ಕರೆದ್ರೂ ಸರಿ, ಬೇಕು ಅಂದರೆ ಮಾತ್ರ ತಿನ್ನಿ. ಇಲ್ಲದ್ರೆ ಏನಾಗುತ್ತೆ ಅಂದರೆ, ಅವ್ನು ತಿಂತಾ ಇದ್ದಾನಲ್ಲ ನಾನು ಹಾಕ್ಸ್ಕೊಳ್ತೀನಿ ಅಂತ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಳ್ಳೋದು. ಅವ್ನ ಕೆಪಾಸಿಟಿನೇ ಬೇರೆ, ನಿಮ್ಮ ಕೆಪಾಸಿಟಿನೇ ಬೇರೆ. ಅವ್ನು ರಾಜ್ಗಡಲೆ ತಿಂತಾನೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಬೇಕು. ಯಾವತ್ತೂ ತಿಳ್ಕೊಳ್ಳಿ, ತಿನ್ನಕ್ಕೋಸ್ಕರ ಬೇಕಂತ ಅವಕಾಶವನ್ನು ಮಾಡ್ಕೋಬೇಡಿ. ಆದರೆ ಜೀವನದಲ್ಲಿ ಅನ್ನಪೂರ್ಣೇಶ್ವರಿ ಮೇಲೆ ಇರ್ತಕ್ಕಂಥ ಗೌರವ ಘನತೆ ನಮ್ಮಲ್ಲಿರಬೇಕು. ಯಾವುದೇ ಮದುವೆಗೆ ಹೋಗಿ ಊಟ ಉಪಚಾರಕ್ಕಾಗಿ ನಿಮಗೆ ಬೇಕಾದಷ್ಟು ಹಾಕ್ಸ್ಕೊಳ್ಳಿ, ಚೆನ್ನಾಗಿ ತಿನ್ನಿ, ಬೇಡ ಅಂದಿಲ್ಲ. ವೇಸ್ಟ್ ಮಾಡಬೇಡಿ. ಧರ್ಮಸ್ಥಳದಲ್ಲಿ ಹೋಗಿದ್ರೆ ಎಷ್ಟು ಜನ ವೇಸ್ಟ್ ಮಾಡ್ತೀರಾ? ಕೊಲ್ಲವ್ರು ಮೂಕಾಂಬಿಕೆಗೆ ಹೋದ್ರೆ ಒಂದಷ್ಟು ಜನ ವೇಸ್ಟ್ ಮಾಡ್ತೀರಾ? ಎಷ್ಟು ಜನ ಉಪಹಾರ ಮಾಡ್ಕೊತೀರಾ? ಉಪ್ಪು ಜಾಸ್ತಿ, ಇಷ್ಟೆಲ್ಲ ತಿಂದು ಬರ್ತೀರಾ. ತಿಂದ ಮೇಲೆ ಏನು ಮಾಡ್ತೀರಾ? ಏನು ಚೆನ್ನಾಗಿತ್ತು ಪಲಾವ್, ಚೆನ್ನಾಗಿ ನುಂಗಿರ್ತೀರಾ. ಏನು ಚೆನ್ನಾಗಿತ್ತು, ಚೆನ್ನಾಗೇ ಇರಲಿಲ್ಲ ಅಂತೀರಾ. ಅದಕ್ಕೋಸ್ಕರ ಹೇಳೋದು, ಯಾವುದೇ ಕಾರಣಕ್ಕೂ ಒಲ್ದಕ್ಕಂಥ ಅನ್ನಪೂರ್ಣೇಶ್ವರಿ ಇವತ್ತು ಒಲ್ದಿರ್ತಾಳೆ. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಬಿಸಾಕ್ತಾರೆ ತೊಟ್ಟಿಗೆ. ಆ ಹೊರಗಡೆ ಆ ಭಿಕ್ಷದವರು ಹೆಂಗೆ ಕಿತ್ತಾಡಿ ತಿಂತಾರೆ ಗೊತ್ತಾ? ಅಂಥವ್ರಿಗೆ ಅನ್ನದಾನ ಮಾಡಿ. ದಯವಿಟ್ಟು ಉಳಿದಿರ್ತಕ್ಕಂಥದ್ದೆಲ್ಲ ಯಾರಿಗಾದ್ರೂ ಬೇರೆಯವ್ರು ಕೊಟ್ಬಿಡಿ. ಯಾವ ಕಾರಣಕ್ಕೂ ಬಹಳ ಇವತ್ತಿನ ದಿವಸ ಅನಾಥ ಮಕ್ಕಳಿದ್ದಾರೆ. ಎಷ್ಟೋ ಜನ ಮಠದಲ್ಲಿ, ಎಷ್ಟೋ ಜನ ಊಟಕ್ಕೆ ಒಂದು ಹೊತ್ತು ಊಟ ಗತಿ ಇಲ್ಲ. ಎಲ್ಲ ಮಠಾಧೀಶರು ಕಷ್ಟಪಟ್ಟು ಭಿಕ್ಷೆಯನ್ನು ತಗೊಂಡು ಊಟವನ್ನು ಬಡಿಸ್ತಾ ಇದ್ದಾರೆ. ಇಂಥ ಕಾಲದಲ್ಲಿ ಇವತ್ತಿನ ದಿವಸ ಅನ್ನ ಅಕ್ಷಯ ಪಾತ್ರೆ ಅಂತ ಹೇಳಿ ಎಷ್ಟೋ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಸಂಸ್ಥೆ ಮುಖಾಂತರ ಸ್ಕೂಲ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟವಾಗಿರೋ ಸಮಯದಲ್ಲಿ ನಾವು ದಯವಿಟ್ಟು ಹೇಳ್ತೀನಿ, ಅನ್ನವನ್ನು ಗೌರವಿಸದೇ ಇದ್ರೆ ಜಲಂದಲ್ಲಿ ಉದ್ಧಾರ ಆಗಲ್ಲ. ಜಲಂದಲ್ಲಿ ನೀವು ಏನು ಅವ್ರ ತೊಟ್ಟಿ ಹತ್ರ ಒದ್ದಾಡ್ತಾ ಇದ್ರು, ಯಾವ ಮನುಷ್ಯ ದುರಹಂಕಾರಿ ಇವತ್ತಿನ ದಿವಸ ತಟ್ಟೆಯಲ್ಲಿ ಒಂದು ಸ್ವಲ್ಪ ಹಾಕೊಳ್ಳೋದು, ಪಕ್ಕಕ್ಕೆ ಬಿಡೋದು, ಸ್ಟೈಲು ಫ್ಯಾಷನ್ಗೋಸ್ಕರ ಬಿಡೋದು, ಇಲ್ಲ ನನ್ನ ಒಂದು ಫೆಸ್ಟಿವಲ್ ಈ ಥರ ನನಗೆ ಬಿಡೋದೇ ಈ ಸ್ವಭಾವ ಅನ್ನೋದು, ಒಂದು 5 ಬೆರಳಲ್ಲಿ ಲಕ್ಷ್ಮಣ ತಿನ್ನೋದು ಬಿಟ್ಟು ಸ್ಪೂನಲ್ಲಿ ತಿಂದ್ಬಿಟ್ಟು ಸುಮ್ಮನೆ ಹಂಗೆ ಕೆದ್ಕೋದು, ಕೋಳಿ ಥರ ತಿಂದ್ಬಿಟ್ಟು ಆ ತಟ್ಟೆಯಲ್ಲಿ ಹಂಗೆ ಮುಗಿಸೋದು. ಈ ಥರ ಮಾಡಿದ್ರೆ ನಾಳೆ ತೊಟ್ಟಿನೇ ಗತಿ. ಹೇಳಿದ್ದೀನಿ, ಹುಷಾರ್. ಆ ತೊಟ್ಟಿಗಿಂತನೂ ಚರಂಡಿ ಒಳಗೆ ಬಿದ್ದಿರುತ್ತೆ, ಅದು ಬಿತ್ಕೊಂಡು ತಿನ್ನಬೇಕು. ಅಂತ ಪರಿಸ್ಥಿತಿ ನಿಮ್ಮಂಥ ದುರಹಂಕಾರಿಗಳಿಗೆ ಬರಲಿ ಅಂತ ಈ ಮುಖಾಂತರ ನಾನೇ ಶಾಪ ಹಾಕ್ತೀನಿ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಅಂದಮೇಲೆ ಗೌರವ, ಘನತೆ, ಗಾಂಭೀರ್ಯ ಭಾರತ ದೇಶದಲ್ಲಿ ಇವತ್ತಿರಲಿ. ರೈತಾಭ್ಯ ವರ್ಕರು ಎಷ್ಟು ಕಷ್ಟಪಡ್ತಾರೆ ಆ ಮಳೆ ಬರಲಿ ಅಂತ. ಇವತ್ತು ಭತ್ತ ಬೆಳೆಸ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಆ ಭತ್ತದಿಂದ ಇವತ್ತು ಪಾಲಿಶ್ ಅಕ್ಕಿ ಬರ್ತಕ್ಕಂಥದ್ದು. ಇವತ್ತು 10 ರೂಪಾಯಿಗೆ ಅಕ್ಕಿ ಸಿಗ್ತಾ ಇಲ್ಲ, 25 ರೂಪಾಯಿ, 30 ರೂಪಾಯಿ ಅಂತ ಹೋಗ್ತಾನೇ ಇದೆ. ಗಗನಕ್ಕೇರಿರತಕ್ಕಂಥ ಈ ಬೆಲೆನ ಅವ್ರು ಕಷ್ಟಪಟ್ಟರು ಶ್ರಮಕ್ಕೆ ನಾವುಗಳು ಈ ಥರ ಹಾಳು ಮಾಡಿದ್ರೆ ಎಷ್ಟು ಜನ ಇವತ್ತು ದೌರ್ಜನ್ಯ ಮಾಡಿ ಮೂಟೆಗಳು ತುಂಬಿಸ್ಕೊಂಡಿದ್ದಾರೆ. ಒಳ್ಳೆ ಅಕ್ಕಿಗಳನ್ನೆಲ್ಲ ತೆಗೆದುಬಿಟ್ಟು ರೇಷನ್ ಅಕ್ಕಿ ಅಂದ್ಬಿಟ್ಟು ಜನಗಳಿಗೆ ಕಿತ್ತೋಗಿದ್ದ ಅಕ್ಕಿ ಆಗ್ತಾ ಇದ್ದಾರೆ. ಇಂಥದ್ದೆಲ್ಲ ಆಗಿ ಹೋಗಿ ಇಷ್ಟೆಲ್ಲ ನಡುವೇನೋ ನಾವು ಅನ್ನವನ್ನು ಬಿಸಾಕಿದ್ರೆ ನಿಜವಾಗ್ಲೂ ಅಗೌರವವನ್ನು ಸೂಚಿಸ್ತೀವಿ. ನಮ್ಮ ಸಂಸ್ಕಾರದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಿ, ಎಷ್ಟು ಮಾಡಬೇಕು ಅಷ್ಟು ಮಾತ್ರ ತಿನ್ನಿ. ಮನೇಲಿ ಕೂಡ ಹೆಂಗಸರು ದಯವಿಟ್ಟು ಹೇಳ್ತೀನಿ, 108 ಐಟಮ್ ಮಾಡಬೇಡಿ. ಎಲ್ಲ ಸುಮ್ಮನೆ ರುಚಿ ನೋಡ್ಕೊಂಡು ಒಂದೊಂದೇ ತಿನ್ಕೊಂಡು ಕೂರಿಸ್ಕೊಳ್ಳೋಕ್ಕಾಗಲ್ಲ. ಏನು ಮಾಡ್ತಿರೋ ಲಕ್ಷಣವಾಗಿ ಮಾಡಿ, ರುಚಿಯಾಗಿ ಮಾಡಿ, ಗಂಡ ಹೆಂಡ್ತಿರು ಸಂತೋಷ ಪಡ್ತಾರೆ. ಮನೆ ಊಟ ಬಿಟ್ಬಿಟ್ಟು ಹೋಟ್ಲ್ ಊಟಕ್ಕೆ ಹೋಗಲ್ಲ. ಅದಕ್ಕೆ
ಒಳಗಿಂಟೆ ಕೂರ ರುಚಿ ಜಾಸ್ತಿ ಅಂತ ಅವ್ರ ಮನೆಗೆ ಹೋಗಿ ಕೂರ್ಸ್ಕೊಂಡು ತಿನ್ನೋದಲ್ಲ, ನಿಮ್ಮನೆ ರುಚಿಯಾಗಿ ಮಾಡಿದ್ರೆ ಖಂಡಿತ ನಿಮ್ಮನೆ ತಿಂತಾರೆ. ದಯವಿಟ್ಟು ಅನ್ನಪೂರ್ಣೇಶ್ವರಿನ ಗೌರವಿಸಿ ಅಂತ ಹೇಳ್ತಾ ನಾವು ಇವತ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ ಅನ್ನಂತು ಅಂತ ಹೇಳೋಣ. ಗುರುಜಿ, ಬಹಳ ಒಂದು ಒಳ್ಳೆಯ ನೀತಿ ಮಾತನ್ನ ಹೇಳಿದ್ದೀರಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ. ಏನಪ್ಪಾ ಅಂದ್ರೆ, ಬದುಕೋಕ್ಕೋಸ್ಕರ ತಿನ್ಬೇಕೆ ಹೊರತು ತಿನ್ನೋಕ್ಕೋಸ್ಕರ ಬದುಕಬೇಡಿ ಅಂತ ಅನ್ನಕ್ಕೆ ಗೌರವವನ್ನ ನೀಡಿ, ಇಲ್ಲಾಂದ್ರೆ ಬಹಳ ಕಷ್ಟಕ್ಕೆ ಈಡಾಗ್ತೀರಾ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದಗಳು. ನಮೋ ನಮ. ವೀಕ್ಷಕರೇ, ಸರಿ ಹೊರಡ್ತಾ ಇದೀವಿ, ಮತ್ತೆ ನಾಳೆ ಭೇಟಿಯಾಗೋಣ ಅಲ್ವೇ? ಹೋಗ್ ಬರ್ತೀವಿ. ನಮಸ್ಕಾರ.